ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ನಾನಿದರಲ್ಲಿ ಸೋಯಾ ಚಂಕ್ಸ್ ಗ್ರೇವಿ ಹೇಗೆ ಮಾಡೋದು, ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು, ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಫಸ್ಟಿಗೆ ನಾನೊಂದು ಪಾತ್ರೆಯಲ್ಲಿ 1 ಕಪ್ಪಷ್ಟು ನೀರನ್ನ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನೀರು ಇದು ಕಾದಿ ಆದಮೇಲೆ ಸೈಡಿಗೆ ಇಟ್ಕೊಂಡು ಇದಕ್ಕೆ ನಾನು 1 ಕಪ್ಪಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಈ ಸೋಯಾ ಚಂಕ್ಸ್ನ ನಾನು ಒಂದು 10 to 15 ಮಿನಿಟ್ಸ್ ಅದನ್ನು ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ. ಸೊ ಆದಮೇಲೆ ಒಂದು 15 ಮಿನಿಟ್ಸ್ ಆದಮೇಲೆ ಆ ಸೋಯಾನ ಒಂದು 4 ತೊಗೊಂಡು ಫುಲ್ ನೀರನ್ನ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ. ಅಂದರೆ ಈ ಥರ ಹಿಂಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ಒಂದು ಪಾತ್ರೆಯಲ್ಲಿ. ಸೊ ಈ ಥರ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ನಾವು ಒಂದು ಕಡಾಯಿನ ತೊಗೊಂಡು 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಈ ಎಣ್ಣೆನ ಹಾಕಿ, ನೆಕ್ಸ್ಟು ಏನು ನೀವು ನೀರು ಹಿಂಡ್ಕೊಂಡಂತಹ ಸೋಯಾ ಚಂಕ್ಸ್ ಏನಿದೆ, ಸೊ ಅದನ್ನು ನೀಟಾಗಿ ಒಂದು 10 ರಿಂದ ಒಂದು 10 ನಿಮಿಷ ಸಾಕು, 10 ನಿಮಿಷನೂ ಬೇಡ, ನೀಟಾಗಿ ಸ್ವಲ್ಪ ಡ್ರೈ ಆಗೋವರೆಗೆ ರೋಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಈ ಥರ ಮಾಡೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೋಯಾ ಚಂಕ್ಸಲ್ಲಿ ನಮಗೆ ತುಂಬ ಅಂದರೆ ತುಂಬ ಹೈ ಪ್ರೋಟೀನ್ ಇದೆ. ಸೊ ಆಗಾಗ ಸೋಯಾ ಚಂಕ್ಸ್ನ ಮಾಡ್ಕೊಳ್ತಾ ಇರಿ. ಸೊ ಇದನ್ನು ನಾನು ತೆಗೆದಿಟ್ಕೊಳ್ತಿದ್ದೀನಿ. ಬಿಕಾಸ್ ಬೇಕಿದ್ರೆ ನೀವು ಇದನ್ನು ಮ್ಯಾರಿನೇಟ್ ಕೂಡ ಮಾಡ್ಕೊಬೋದು. ಸೊ ನೆಕ್ಸ್ಟು ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು 2 ಈರುಳ್ಳಿನ ಕಟ್ ಮಾಡಿದೆ, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅದಾದಮೇಲೆ ನಾನು 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿದೆ. ಇವಾಗ ಎಲ್ಲ ನೀಟಾಗಿ ಹುರ್ಕೊಂಡಾದಮೇಲೆ ಅಂದರೆ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ನೆಕ್ಸ್ಟು ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಹಾಗೆ ನಾನು 1 ಟೇಬಲ್ ಸ್ಪೂನು 1.5 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡೆ, ಒಂದು ಚಿಕ್ಕ ಟೇಬಲ್ ಸ್ಪೂನ್ ಆಗೋಷ್ಟು. ನೆಕ್ಸ್ಟು ನಾನಿಲ್ಲಿ ಗರಂ ಮಸಾಲ, ಇದು ಆಪ್ಷನಲ್, ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ. ನೆಕ್ಸ್ಟ್ ಇನ್ನೂ ಒಳ್ಳೆ ಟೇಸ್ಟ್ ಬೇಕು ಅಂತ ಹೇಳಿದರೆ ಚಿಕನ್ ಅಥವಾ ಮಟನ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ. ಸೊ ನಾನು ಮಟನ್ ಮಸಾಲ ಇತ್ತು, ಹಾಗಾಗಿ 1 ಟೇಬಲ್ ಸ್ಪೂನ್ ನಾನು ಮಟನ್ ಮಸಾಲಾನ ಆ್ಯಡ್ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಫ್ಲೇವರ್ ಕೊಡೋದೆ ಮೇಯ್ನ್ ಟೇಸ್ಟು ಮೊಸರು. ಸೊ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಸೊ ಮೊಸರು ಹಾಕ್ಕೊಂಡಾದ್ಮೇಲೆ ಹೀಗೆ ಕಾಣ್ತಿದೆ ನೋಡಿ ಗ್ರೇವಿ. ಸೊ ನೆಕ್ಸ್ಟ್ ನಾವೇನು ಫ್ರೈ ಮಾಡ್ಕೊಂಡಿದ್ದಂತಹ ಸೋಯಾ ಚಂಕ್ಸ್ ಇದೆ, ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಕೊಡಿ. ಇದಕ್ಕೆ ಮಿಕ್ಸ್ ಆದಮೇಲೆ ನಾನು ಇದರಲ್ಲಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೋಡಿ ನೀರನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 5 ಮಿನಿಟ್ಸ್ ಮುಚ್ಚಿಟ್ಬಿಡಿ. ಸೊ ಅದಾದಮೇಲೆ ಗ್ರೇವಿ ಹೀಗೆ ಕಾಣ್ತಾ ಇದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮುಗಿಯುತ್ತೆ ಅಲ್ಲಿಗೆ ಗ್ರೇವಿ ಮಾಡೋದು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗ್ರೇವಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.